ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳ ಒಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಟೈಟಲ್ ಹಾಗೂ ತಮ್ಮನಲ್ಲಿ ನೋಡಿ ನಿಮಗೆಲ್ಲ ವಿಷಯ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ತಡ ಮಾಡೋಣ, ಆ ವಿಷಯದ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಕ್ಕೆ ಶುರು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂದರೆ ನಮ್ಮ ಧ್ರುವ ಸರ್ಜಾ ಸಿನಿಮಾ. ಧ್ರುವ ಸರ್ಜಾ ಅವ್ರ ಸಿನಿಮಾದ ಬಗ್ಗೆ ಫಸ್ಟಿಗೆ ಮಾತಾಡಿ ಮುಗಿಸ್ಬಿಡೋಣ. ಈ ಸಿನಿಮಾ ಒಂದು ರೇಂಜಲ್ಲಿ ಹೊಸದಾಗಿ ಏನೋ ಟ್ರೈ ಮಾಡ್ತಾ ಇದ್ದಾರೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಈಗ ಆಲ್ಮೋಸ್ಟು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡ್ತಾಯಿದ್ರು. ಈಗ ಆ ಕಾಲ ಹೋಗಿಸಿ ಇನ್ನೊಂದು ಸ್ಟೆಪ್ ಮುಂದಿಟ್ಟು ಪ್ಯಾನ್ ವರ್ಲ್ಡ್ ಸಿನಿಮಾ ರಿಲೀಸ್ ಮಾಡೋಕ್ಕೆ ನಮ್ಮ ಧ್ರುವ ಸರ್ಜಾ ಆ್ಯಂಡ್ ಟೀಮ್ ರೆಡಿಯಾಗಿದ್ದಾರೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಈ ಸಿನಿಮಾನ ಪ್ರಪಂಚದಾದ್ಯಂತ ಒಂದೇ ಸಲ ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಸಿನಿಮಾದ ಟ್ರೈಲರ್ 1 ಅಂದರೆ ರೀಸೆಂಟ್ಲಿ ಒಂದು ಪೋಸ್ಟ್ ಹಾಕಿ ನಿಮಗೆ ವೀಕ್ಷಕರಿಗೇ ಕ್ವಶನ್ ಕೇಳಿ ಯಾವ್ದು ಬೇಕು ಅಂತ ಹೇಳಿ ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ಐಕಾರ್ಡಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋದಲ್ಲಿ ರಿಸಲ್ಟ್ ಬಂದಂಥ ಪ್ರಕಾರ ಟ್ರೈಲರ್ 1 ಬೇಕು ಅಂತ ಹೇಳ್ಬಿಟ್ಟು ಭಾಳ ಜನ ಪೋಲಲ್ಲಿ ಅಟೆಂಡ್ ಮಾಡಿ ಅದಕ್ಕೆ ವೋಟ್ ಜಾಸ್ತಿ ಬಿದ್ದಿದ್ದರಿಂದ ಟ್ರೈಲರ್ 1 ರಿಲೀಸ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಹಾಗೆ ನೋಡೋಕ್ಕೆ ಹೋದರೆ 29ನೇ ತಾರೀಕೆ ರಿಲೀಸ್ ಮಾಡಬೇಕಾಗಿತ್ತು. ಕೆಲವೊಂದು ಕಾರಣಾಂತರಗಳಿಂದ ಈಗ ಆಗಸ್ಟ್ 5ನೇ ತಾರೀಕು ರಿಲೀಸ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಟ್ರೈಲರ್ 1ನ ಎಲ್ಲಪ್ಪ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಮುಂಬೈನ ಒಂದು ಪ್ರಸಿದ್ಧ ಹೋಟೆಲಲ್ಲಿ ರಿಲೀಸ್ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಪ್ರಪಂಚಾದ್ಯಂತ ಬೇರೆ ಬೇರೆ ದೇಶಗಳ ಪ್ರೆಸ್ ರಿಪೋರ್ಟರ್ಸ್ನೆಲ್ಲ ಕರೆಸಿ ಟ್ರೈಲರ್ ರಿಲೀಸ್ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಏನಪ್ಪ ವಿಷಯ ಅಂದರೆ 12 ಲ್ಯಾಂಗ್ವೇಜ್ಗಳಲ್ಲಿ ಟ್ರೈಲರ್ ರಿಲೀಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಬರ್ತಾ ಇದೆ. ನೋಡಬೇಕು ಅದು ಎಷ್ಟು ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಇದನ್ನು ನೋಡ್ತಾ ಇದ್ದರೆ ಪ್ಯಾನ್ ವರ್ಲ್ಡ್ ಸಿನಿಮಾ ಒಂದು ಒಳ್ಳೆ ಹೈಕಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಅದಕ್ಕೂ ಮುಂಚೆ ಒಂದು ವಿಷಯ ಹೇಳಲೇಬೇಕು ನಿಮಗೆ. ನಮ್ಮ ಕನ್ನಡಿಗರಿಗೋಸ್ಕರನೇ ಧ್ರುವ ಸರ್ಜಾ ಸರ್ ಅವರು ಟೀಮ್ ಜೊತೆ ಮಾತಾಡಿಬಿಟ್ಟು 4ನೇ ತಾರೀಕು ಅಂದರೆ ಭಾನುವಾರ ಒಂದಿನ ಮುಂಚೆನೇ ಬೆಂಗಳೂರ ವೀರಕ್ಷೇತ್ರ ಮಂದಿರದಲ್ಲಿ ಟ್ರೈಲರ್ನ ತೋರಿಸೋದಕ್ಕೋಸ್ಕರ ಒಂದು ಶೋ ಅರೇಂಜ್ ಮಾಡಿದ್ದಾರೆ. ಅದ್ರ ಟಿಕೆಟ್ಸ್ ಬುಕ್ಕಿಂಗ್ನ ಬುಕ್ ಮೈ ಶೋನಲ್ಲಿ ಇವತ್ತು ಇಲ್ಲ ನಾಳೆ ಲೀಸ್ಟ್ ಆಗುತ್ತೆ. ಒಂದು ಸಲ ಕಮ್ಯುನಿಟಿ ಟ್ಯಾಬಲ್ಲಿ ಚೆಕ್ ಮಾಡಿ ಅಪ್ಡೇಟ್ ಮಾಡಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಹೆಜ್ಜೆ ಇಡ್ತಾ ಇದ್ದೀರಾ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಷಯದ ಬಗ್ಗೆ ಬರೋದಾದರೆ ಭೀಮಾ, ನಮ್ಮ ವಿಜಯ್ ಕುಮಾರ್ ಸರ್ ಅವರ ಭೀಮಾ ಸಿನಿಮಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಸಿನಿಮಾನ ಸಲಗ ಆದಮೇಲೆ ನೋಡ್ತಾ ಇದ್ದೀವಿ. ಸಲಗ ಯಾವ ರೀತಿ ಸದ್ದು ಮಾಡಿತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸಲಗಕ್ಕಿಂತ ಇನ್ನೊಂದು ಲೆವೆಲಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ಅಂದರೆ ಒಂದು ಸೋಷಿಯಲ್ ಓರಿಯೆಂಟೆಡ್ ಸಿನಿಮಾ. ನಮ್ಮ ವಿಜಯ್ ಕುಮಾರ್ ಸರ್ ಅವರು ಭಾಳ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇದು. ಈ ಸಿನಿಮಾಗೂ ಕೂಡ A ಸರ್ಟಿಫಿಕೇಟ್ಸ್ ನೀಡಿದ್ದು. ಈ ಸಿನಿಮಾದ ಟ್ರೈಲರ್ 3ನೇ ತಾರೀಕು ಅಂದರೆ ಶನಿವಾರ ಸಂಜೆ ರಿಲೀಸ್ ಮಾಡೋಕ್ಕೆ ತಯಾರಿ ನಡೆಸ್ಕೊಂಡಿದ್ದಾರೆ. ಅದ್ರ ಟೈಮಿಂಗ್ಸ್ ಅಪ್ಡೇಟ್ ಮಾಡಿಲ್ಲ. ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಯಾರ್ಯಾರು ಕಾಯ್ತಾ ಇದ್ದೀರಾ ಈ 2 ಸಿನಿಮಾಗಳಿಗೋಸ್ಕರ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.